ಕರ್ನಾಟಕ ಹೆಲ್ತ್ ಆ್ಯಂಡ್ ವೆಲ್ತ್ ಅವಾರ್ಡ್ಸ್ 2024ನಲ್ಲಿ ಅನೇಕ ವೈದ್ಯರನ್ನು ಗುರುತಿಸಿ ಅವರಿಗೆ ವೈದ್ಯರತ್ನ ಅವಾರ್ಡನ್ನು ಕೊಡಲಾಗ್ತಾ ಇದೆ. ಅಂಥ ಒಬ್ಬ ವೈದ್ಯ ನಮ್ಮ ಜೊತೆ ಇದ್ದಾರೆ. ಅವರೇ ಶರತ್ ಕುಮಾರ್. ಶರತ್ ಮೆನ್ಸ್ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ. ಏನಿದ್ರೆ ಸ್ಪೆಷಾಲಿಟಿ, ಜೊತೆಗೆ ಇವತ್ತು ವೈದ್ಯರತ್ನ ಅವಾರ್ಡ್ ಕೂಡ ಬರ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಅವರನ್ನೇ ಕೇಳೋಣ. ಸರ್ ಹಾಯ್, ನಮಸ್ತೆ. ನಮಸ್ತೆ. ತುಂಬ ಖುಷಿ ಆಗ್ತಾ ಇದೆ ಈ ಮೀಡಿಯಾ ಅವಾರ್ಡು ನನಗೆ ಸಿಕ್ಕಿದ್ದಕ್ಕೆ. ನಿಜಕ್ಕೂ ನಾನು ಸಲ್ಲಿಸಿದ ಸೇವೆಗೆ ಒಂದು ಪ್ರತಿಫಲ ಇದು ಅನಿಸುತ್ತೆ. ಈ ಒಂದು ಅವಾರ್ಡನ್ನ ನನ್ನ ಎಲ್ಲ ಕ್ಲೈಂಟ್ಸ್ಗಳಿಗೆ, ಅಂದರೆ ನಾವು ಯಾರನ್ನ ನಮ್ಮ ಪೇಷಂಟ್ ಅಂತ ಅನ್ನಲ್ಲ, ಆ ವರ್ಡನ್ನು ತೆಗೆದಾಕಿದ್ದೀವಿ. ಸೊ ನಮ್ಮ ಕ್ಲೈಂಟ್ಸೇ ದೇವರು. ನನ್ನ ಕ್ಲೈಂಟ್ಸ್ ಅಥವಾ ಪೇಷಂಟ್ಸ್ ಅಂತ ಏನಂತಾರೆ, ಆ ದೇವರುಗಳಿಗೆ, ಕ್ಲೈಂಟ್ ಗಾಡ್ಸ್, ಅವ್ರುಗಳಿಗೆ ಇದನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅವರು ನನ್ನ ಹತ್ರ ಬಂದು ಚಿಕಿತ್ಸೆ ತೆಗೆದುಕೊಂಡು ಅದರಿಂದ ಅವರಿಗೆ ತೊಂದರೆ ನಿವಾರಣೆ ಆಗಿದ್ದಕ್ಕೆ ಅವರು 4 ಕಡೆ ಹೇಳಿ ಅದು ನಿಮ್ಮ ಕಿವಿಗೆ ಬಿದ್ದು ನೀವು ನನ್ನನ್ನು ಕರೆದಿದ್ದೀರಿ. ಅದರಿಂದ ಈ ಒಂದು ಅವಾರ್ಡು ನನ್ನ ಈ ಕ್ಲೈಂಟ್ ದೇವರುಗಳಿಗೆ ಅರ್ಪಿಸ್ತಾ ಇದ್ದೀನಿ. ನಾನು ಒಬ್ಬ ಸೆಕ್ಸಾಲಜಿಸ್ಟ್, ಒಂದು ಲೈಂಗಿಕ ರೋಗ ತಜ್ಞ, ಜೊತೆಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬಂಜೆತನ ನಿವಾರಣಾ ತಜ್ಞ. ನಾನು 2 ಸೆಂಟರ್ ನಡೆಸ್ತಾ ಇದ್ದೀನಿ. ಒಂದು ಮೈಸೂರಲ್ಲಿ ಮೆಡಿವೇವ್ IVF ಹಾಸ್ಪಿಟಲ್ ಅಂತ ಇದೆ, ಅದರ ನಿರ್ದೇಶಕ. ಜೊತೆಗೆ ಬೆಂಗಳೂರಲ್ಲಿ ರಾಜಾಜಿನಲ್ಲಿ ಶರತ್ ಮೆನ್ಸ್ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಅದಕ್ಕೂ ಕೂಡ ನಿರ್ದೇಶಕ. ಜೊತೆಗೆ ಒಂದು ಮೆಡಿವೇವ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಇದೆ, ಅದು KSOUಗೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್, ಅದರ ಪ್ರಿನ್ಸಿಪಲ್ ಮತ್ತು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ರಿಪ್ರೊಡಕ್ಟಿವ್ ಆ್ಯಂಡ್ ಮೆಡಿಸಿನ್. ಸೊ ಈ 3 ಹುದ್ದೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇತ್ತೀಚೆಗೆ ವಯಸ್ಸಾಗ್ತಾ ಎಲ್ಲ ಕಡಿಮೆ ಮಾಡ್ಕೊಂಡು ಬರಬೇಕು ಅಂತ ಕಡಿಮೆ ಮಾಡ್ತಿದ್ದೀನಿ, ಆದರೂ ಆಗ್ತಾ ಇಲ್ಲ, ವೃತ್ತಿ ಬಿಡ್ತಾ ಇಲ್ಲ. ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಟು ಗೆಟ್ ದಿಸ್ ಅವಾರ್ಡ್. I wish that this award will give me more energy and courage to continue in the profession. I wanted to take retirement, but ನಿಮ್ಮ ಈ ಅವಾರ್ಡಿಂದ ಮತ್ತೆ ನನಗೆ ಹುಮ್ಮಸ್ಸು, ಸ್ಫೂರ್ತಿ ಬರ್ತಾ ಇದೆ. ಇದೇ ರೀತಿ ನೀವು ಹೆಚ್ಚಿನ ವೈದ್ಯರುಗಳನ್ನ ಗುರುತಿಸಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಒಂದು ಗುರುತಿಸಿದ್ರೆ ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಆಗುತ್ತೆ. ಇದರಿಂದ ಬೇರೆ ವೈದ್ಯರುಗಳಿಗೂ ಸ್ಫೂರ್ತಿ ಆಗ್ತದೆ. ಅಂದರೆ ನಾವು ಈ ರೀತಿ ಸೇವೆ ಮಾಡಿದ್ರೆ ಒಂದು ಜನ ಗುರುತಿಸ್ತಾರೆ, ಈ ರೀತಿ ಒಂದು ಅವಾರ್ಡ್ಗಳನ್ನು ಕೊಡ್ತಾರೆ. ಇದು ಜನತೆ ಕೊಟ್ಟಿರೋ ಅವಾರ್ಡು, ಯಾವುದೇ ಸರ್ಕಾರ ಯಾವುದೇ ಇದು ಅದು ಕೊಡ್ತಾರೆ, ಅದು ಬೇರೆ ವಿಚಾರ. ಅದನ್ನು ಯಾವ ರೀತಿ ತೊಗೊಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಜನತೆ ಕೊಡೋ ಅವಾರ್ಡ್ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಅವಾರ್ಡು. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ದಿಸ್ ಸಚ್ ಟೈಪ್ ಆಫ್ ರೆಕಗ್ನಿಷನ್. ಬರೀ ವೈದ್ಯಕೀಯ ಕ್ಷೇತ್ರ ಅಲ್ಲ, ಪ್ಯಾರಾಮೆಡಿಕಲ್ ಫೀಲ್ಡಿಂದನೂ ಗುರುತಕ್ಕೆ ಶುರು ಮಾಡಿಸಿ, ಜೊತೆಗೆ ಈ ಹೆಲ್ತ್ ಸೆಕ್ಟ್ರಲ್ಲಿ ಇನ್ಯಾರ್ಯಾರಿದ್ದಾರೆ ಅಡ್ಮಿನಿಸ್ಟ್ರೇಟರ್ಸ್, ಅವ್ರುಗಳ್ನೂ ಗುರುತಿಸಿ, ಎಸ್ಪೆಷಲಿ ಏನು ಆಯಾಗಳಿರ್ತಾರೆ, ಅವ್ರುಗಳು ನಿಸ್ವಾರ್ಥ ಸೇವೆ ಸಲ್ಲಿಸಿರ್ತಾರೆ. ಅವ್ರ ಪೇಷಂಟನ್ನು ಓಟಿಗೆ ಶಿಫ್ಟ್ ಮಾಡಿದ್ರೇ ನಾನು ಹೋಗಿ ಆಪ್ರೇಟ್ ಮಾಡೋಕ್ಕಾಗೋದು. ಅವರನ್ನೇ ಗುರುತಿಸ್ತಾ ಇದ್ರೆ ನಮ್ಮನ್ನು ಬರೀ ಗುರುತಿಸಿದ್ರೆ ಇಲ್ಲ. ಮುಂದಿನ ಇದರಲ್ಲಿ ಪ್ಯಾರಾಮೆಡಿಕಲ್ಸು ಜೊತೆಗೆ ಸಬ್ ಸ್ಟಾಫ್ ಅವ್ರುಗಳ್ನೂ ಗುರುತಿಸಿ ಅವ್ರುಗಳ್ನ ಅವಾರ್ಡ್. ಎಸ್ ಅಬ್ಸಲ್ಯೂಟ್ಲಿ ಅಂಥ ಕಾರ್ಯಗಳು ಕೂಡ ಆಗುತ್ತೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಇದೇ ರೀತಿಯಾಗಿರಲಿ. ಜೊತೆಗೆ ನಿಮಗೆ ಈ ವೈದ್ಯರತ್ನ ಅವಾರ್ಡ್ ಬರ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ, ನಿಲ್ಲಿಸಬೇಡಿ, ಕೊನೆವರೆಗೂ ಕೂಡ ಇರಲಿ. ನಮಗೆ ನಿಮ್ಮಂಥ ವೈದ್ಯರ ಅವಶ್ಯಕತೆ ಖಂಡಿತವಾಗ್ಲೂ ಕೂಡ ಇದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆರಿ ನೈಸ್ ಮೀಟಿಂಗ್ ಯು. ಥ್ಯಾಂಕ್ಸ್ ಫಾರ್ ದಿ ಅವಾರ್ಡ್ and convey my best wishes for all your team. They have done extremely well. Definitely sir. They have contacted me not less than about 20 times. Even on the way they called me again, asked me where I am. So that shows your commitment to the field of the news and media. Keep it up. Thank you. Thank you so much sir. ನಮಸ್ತೆ ಎಲ್ರಿಗೂ ನಮಸ್ಕಾರ. ನನಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಧನ್ಯವಾದಗಳು. ಶುಭರಾತ್ರಿ. ನಮಸ್ತೆ. ಮೊದಲಿಗೆ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಶ್ರೀ ಸಿ ಶರತ್ ಕುಮಾರ್. ಕಂಗ್ರ್ಯಾಚುಲೇಷನ್ಸ್ ಸರ್. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಿ ಹಾಗೆ ಈ ಒಂದು ಅವಾರ್ಡನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸತತವಾಗಿ ಸೆಕ್ಸುಯಾಲಜಿಸ್ಟ್ ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಜನರ ಸೇವೆ ಸಲ್ಲಿಸ್ತಾ ಇದ್ದಾರೆ. 1 ಲಕ್ಷಕ್ಕೂ ಅಧಿಕ ಮಂದಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಮುಕ್ತವಾಗಿ ಹೇಳಿಕೊಳ್ಳಲಾಗದ ನೋವುಗಳಿಂದ ದೂರಗೊಳಿಸಿ ನೆಮ್ಮದಿಯಾಗಿ ಬದುಕ್ತಾ ಇರುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಇವರೇ ಡಾಕ್ಟರ್ ಸಿ ಶರತ್ ಕುಮಾರ್. ವಯಸ್ಸು 69 ಆದರೂ ಇಂದಿಗೂ
ತಮ್ಮ ಡಾಕ್ಟರ್ ಶರತ್ ಮೆನ್ಸ್ ಕ್ಲಿನಿಕ್ ಹಾಗೂ ನಾಡಿನ ವಿವಿಧೆಡೆ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಿಧ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ಸೆಕ್ಷುವಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಹಲವು ಟಿವಿ ಚಾನೆಲ್ಗಳಲ್ಲಿ ಆರೋಗ್ಯ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಈ ಹಿಂದೆ ಲಯನ್ಸ್ ಕ್ಲಬ್ ಹಾಗೂ ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ಪ್ರಸ್ತುತ ರೋಟರಿ ಕ್ಲಬ್ನ ಚೇರ್ಮನ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಮಾಡುವ ರಾಜ್ಯೋತ್ಸವ ಪ್ರಶಸ್ತಿ, ಸೆಕ್ಷುವಲ್ ಮೆಡಿಸನ್ಗಾಗಿ ಬೆಸ್ಟ್ ರಿಸರ್ಚ್ ಅವಾರ್ಡ್, ಅತ್ಯುತ್ತಮ ಕನ್ನಡ ಪುಸ್ತಕಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, ಡಾಕ್ಟರ್ ಟಿ.ಎಸ್. ಶಂಕರ್ ಪ್ರತಿಷ್ಠಾನ ಅವಾರ್ಡ್, ಯೋಗಾಚಾರ್ಯ ಅವಾರ್ಡ್, ಮೈಸೂರು ಐಎಎಂ ವತಿಯಿಂದ ಡಾಕ್ಟರ್ ಬಿ.ಸಿ.ವಾಲ್ ಅವಾರ್ಡ್, ಹೀಗೆ ನೂರಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಒಲಿದು ಬಂದಿವೆ. ವೈದ್ಯಕೀಯ ಹಾಗೂ ಸಮಾಜ ಸೇವಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ವೈದ್ಯ ರತ್ನ ಅವಾರ್ಡ್ಸ್ 2024 ಪ್ರದಾನಿಸಿ ಗೌರವಿಸುವುದಕ್ಕೆ ಹೆಮ್ಮೆ ಪಡುತ್ತಿದೆ. Congratulations to Shri C. Sharath Kumar sir. ಸಿಗ್ನೇಚರ್ ಮೀಡಿಯಾ ಹೌಸ್ ಅರ್ಪಿಸ್ತಾ ಇರುವಂತಹ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀ ಸಿ ಶರತ್ ಕುಮಾರ್ ಅವರು. ಕಂಗ್ರ್ಯಾಚುಲೇಷನ್ಸ್.